Hi guys, this is Dikshit from D-Tech. ಸೊ ಇವತ್ತು ಕಣ್ಮುಂದೆ ನೋಡ್ತಾ ಇದ್ದೀರಾ ಬೋಟ್ ನೆಕ್ ಬ್ಯಾಂಡ್ ರಾಕರ್ಸ್ 330 ಅಂತ. ಸೊ ಹೌದು, ಇವತ್ತಿನ ವಿಡಿಯೋದಲ್ಲಿ ಬೋಟ್ ನೆಕ್ ಬ್ಯಾಂಡ್ ರಾಕರ್ಸ್ 330ನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋದ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರೋದಾಗಿರಿ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ನೋಟಿಫೈ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನಿಮಗೆ ನೋಟಿಫೈ ಆಗುತ್ತೆ. ಸೊ ಬೂಟ್ ನೆಕ್ ಬ್ಯಾಂಡ್ ರಾಕರ್ಸ್ 330 ಇದು ಒಂದು ಫೇಮಸ್ ಆಯಿತು. ಯಾಕಪ್ಪ ಅಂದರೆ 10 ಮಿನಿಟ್ಸಲ್ಲಿ 10 ಅವರ್ಸ್ವರೆಗೆ ಪ್ಲೇಬ್ಯಾಕ್ ಟೈಮ್ ಕೊಡುತ್ತೆ. 10 ಮಿನಿಟ್ಸಲ್ಲಿ 10 ಅವರ್ಸಾ ಏನು ಗುರು ಹೇಳ್ತಿದ್ಯಾ? ಎಸ್, 10 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ 10 ಅವರ್ಸ್ ಪ್ಲೇಬ್ಯಾಕ್ ಟೈಮ್ ಕೊಡುತ್ತೆ. ಸೊ 10 ಅವರ್ಸ್ ಪ್ಲೇಬ್ಯಾಕ್ ಟೈಮ್ ಇರೋದ್ರಿಂದ ಅರೌಂಡ್ 15 ಮಿನಿಟ್ಸ್ ಅಥವಾ 1 ಅವರ್ ಚಾರ್ಜ್ ಮಾಡಿದ್ರೆ ನಿಮಗೆ ಅರೌಂಡ್ 3 to 4 days ನಿಮಗೆ ಕಂಪ್ಲೀಟ್ ಪ್ಲೇ ಬ್ಯಾಕಪ್ ಕೊಡುತ್ತೆ. ಸೊ ಇದು ಆಗಿದೆ ರಾಕರ್ಸ್ 330 ಅಂತ. ಇದು ಸಖತ್ ಫೇಮಸ್ ಆಯ್ತು ಈ ಮಾಡೆಲ್. ಸೊ ಇದನ್ನ ನಾನು ಬುಕ್ ಮಾಡಿ ತರಿಸಿದ್ದೀನಿ. ಸೊ ಇದು ನನಗೆ ಇಷ್ಟ ಆಗಿದ್ದರಿಂದ ನಾನು ಪರ್ಸನಲಾಗಿ ತೊಗೊಂಡಿದ್ದೀನಿ. ಯಾವುದೇ ಥರ ಸ್ಪಾನ್ಸರ್ಶಿಪ್ ಆಗಲಿ ಪ್ರಮೋಷನ್ಸ್ ಆಗಲಿ ನಾನು ಮಾಡ್ತಾ ಇಲ್ಲ. ಸೊ ಇದು ನನ್ನ ಒಂದು ಆಡಿಯನ್ಸ್ಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಈ ಬೋಟ್ ರಾಕರ್ಸ್ 330ನ ಫುಲ್ ಅನ್ಬಾಕ್ಸ್ ಮಾಡೋಣ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನೀವು ನನ್ನ ಕಣ್ಮುಂದೆ ನೋಡ್ತಾ ಇದ್ದೀರಾ ರಾಕರ್ಸ್ 330 ಸೊ ಈ ಬೂಟ್ ನೆಕ್ ಬ್ಯಾಂಡ್ದು ಏನು ಸ್ಪೆಷಾಲಿಟಿ ಅಂದರೆ 10 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ಅರೌಂಡ್ 10 ಅವರ್ಸ್ ಪ್ಲೇಬ್ಯಾಕ್ ಟೈಮ್ ಕೊಡುತ್ತೆ. ಸೊ ಇದೇ ಇದ್ರ ಸ್ಪೆಸಿಫಿಕೇಶನ್ ಆಗಿದೆ. ಹಿಂದೆ ಬಂದರೆ ಪ್ರತಿಯೊಂದು ಸ್ಪೆಸಿಫಿಕೇಶನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಈ ಸೈಡ್ಸ್ ಬಂದರೆ ನೀವು ನೋಡ್ತಾ ಇರ್ಬೋದು ಪ್ಯಾಕೇಜಿಂಗ್ ಕಂಟೆಂಟ್ಸ್ ಕೊಟ್ಟಿದ್ದಾರೆ. ಮತ್ತು ಈ ಸೈಡ್ ಏನಿಲ್ಲ, ಬೋಟ್ ಅದರದ್ದೇ ಒಂದು ಇನ್ಫಾರ್ಮೇಟಿವ್ ಲೋಗೋ ಆ್ಯಂಡ್ ಈ ಕಡೆನೂ ಬೋಟ್ ನೇಮಿಂಗ್ ಲೋಗೋ ಇದೆ. ಸೊ ಬನ್ನಿ ಟೈಮ್ ವೇಸ್ಟ್ ಮಾಡಿದೆ, ಬಾಕ್ಸ್ ಓಪನ್ ಮಾಡೋಣ. ಸೊ ಬಾಕ್ಸ್ ಓಪನ್ ಮಾಡ್ತಾ ನೀವು ನೋಡ್ತಾ ಇರ್ಬೋದು ಒಂದು ಬ್ಲೂ ಮೆಟಾಲಿಕ್ ಅಲ್ಲಿ ಇರುವ ಫ್ರೇಮ್ ಆಗಿರುವಂಥದ್ದು. ಸೊ ಈ ಕಲರ್ ತುಂಬ ಅಟ್ರಾಕ್ಟಿವ್ ಆಗಿದೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಬೋಟ್ ನೇಮಿಂಗ್ ಲೋಗೋ ಕೂಡ ಸಿಗ್ತಾ ಇದೆ. ಆ್ಯಂಡ್ ನೀವು ಇದನ್ನು ಓಪನ್ ಮಾಡ್ತಾ ಸೊ ಇಲ್ಲಿ ನೀವು ನೋಡ್ಬೋದು ಇಷ್ಟು ಉದ್ದ ವೈರ್ ಇದೆ. ಸೊ ಇದು ಸಾಕಂತ ಹೇಳ್ತೀನಿ. ಮಿನಿಮಮ್ 3.5 ಮೀಟರ್ ಅಷ್ಟು ಬರ್ಬೋದು. ಆ್ಯಂಡ್ ಇದ್ರದಕ್ಕೆ ಬರ್ತಾ ಇದು ರಬ್ಬರ್ ಆಗಿದೆ. ಸೊ ಹೇಗೆ ಬೇಕಾದ್ರೂ ಟ್ವಿಸ್ಟ್ ಆ್ಯಂಡ್ ಟರ್ನ್ ಮಾಡ್ಕೋಬೋದು. ನೀವು ಇಲ್ಲಿ ನೋಡ್ತಾ ಇರೋ ವಿಡಿಯೋದಲ್ಲಿ ನಾನು ಹೇಗೆ ಬೇಕಾದ್ರೂ ನುಯ್ತಾ ಇದ್ದೀನಿ. ಸೊ ಈ ಥರ ಟ್ವಿಸ್ಟ್ ಮಾಡೋದ್ರಿಂದ ನಗ್ಗೋಗುತ್ತೆ ಮಾಡುತ್ತೆ ಅಂತ ಏನಿಲ್ಲ. ಸೊ ಯಾವುದೇ ಥರ ಏನು ತೊಂದರೆ ಆಗಲ್ಲ ಇದಕ್ಕೆ. ಆ್ಯಂಡ್ ಇದು ಕೂಡ ಈ ಪೀಸ್ ಏನಿದೆ, ಈ ಬಾರ್ ಇದು ಮೆಟಲ್ ಆಗಿದೆ. ಸೊ ಬೋತ್ ಸೈಡ್ಸ್ ದೇ ಆರ್ ಇನ್ ಮೆಟಲ್. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಬೋಟ್ ಲೋಗೋ ಕಾಣಿಸ್ತಾ ಇದೆ. ಆ್ಯಂಡ್ ಈ ಸೈಡ್ ಲೆಫ್ಟ್ ಸೈಡ್ ನೀವು ಏನು ನೋಡ್ತಾ ಇದ್ದೀರಾ, ಇಲ್ಲಿ ಬೋಟ್ ನೇಮಿಂಗ್ ಲೋಗೋ ಬಿಟ್ಟು ಇನ್ನೇನು ಕಾಣ್ತಾ ಇಲ್ಲ. ಇದಿಷ್ಟು ಪೀಸ್ ಮಾತ್ರ ಮೆಟಲ್ ಇದೆ. ಆ್ಯಂಡ್ ಇದು ಪೂರಿ ಇಲ್ಲಿಂದ ಇಲ್ಲಿವರೆಗೂ ರಬ್ಬರಲ್ಲಿ ಇದೆ. ಆ್ಯಂಡ್ ಈ ಸೈಡ್ ಬಂದರೆ ನೀವು ನೇಮಿಂಗ್ ಲೋಗೋ ಜೊತೆಗೆ ಒಂದು ಪವರ್ ಆನ್ ಆ್ಯಂಡ್ ಆಫ್ ಬಟನ್ ನೋಡ್ತಾ ಇರ್ಬೋದು. ಆ್ಯಂಡ್ ಲೈಟ್ ಬ್ಲಿಂಕಿಂಗ್ ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಬಂದರೆ USB ಆ್ಯಂಡ್ USB Type-C ಚಾರ್ಜಿಂಗ್ ಪೋರ್ಟ್ ಕೂಡ ಸಿಗ್ತಾ ಇದೆ. ಸೊ ಈ ಬಜೆಟ್ಗೆ ನಾನು ಹೇಳ್ತೀನಿ Type-C ತುಂಬ ಟ್ರೆಂಡ್ ಆಗಿದೆ. ಸೊ ಈಗ ಬರ್ತಾ ಇರೋದೆಲ್ಲ Type-C ಆಗಿರೋದ್ರಿಂದ Type 2A ಮತ್ತು 2B ಏನಾದ್ರು ಇದ್ದರೆ ಮಾತ್ರ ನೀವು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ವಾಲ್ಯೂಮ್ ರಾಕರ್ ಇದೆ -N+ ಅಂತ. ಸೊ ಅದು ಬಿಟ್ಟರೆ ಈ ಸೈಡ್ ಅಷ್ಟೇ. ಆ್ಯಂಡ್ ಇದು ಮೆಟಾಲಿಕ್ ಏನಿದೆ ನೋಡಿ, ಇದು ಸಖತ್ ಅಟ್ರಾಕ್ಟಿವ್ ಆಗಿದೆ. ಸೊ ಒಂಥರ ಕ್ಲಾಸಿಕ್ ಲುಕ್ ಆಗಿದೆ. ಸೊ ವೇರ್ ಮಾಡಿದ್ರೆ ಕೂಡ ಸಖತ್ತಾಗಿ ಕಾಣುತ್ತೆ. ಆ್ಯಂಡ್ ನೀವು ಇಲ್ಲಿ ಬಂದರೆ ಆ್ಯಕ್ಚುಲಿ ಇದನ್ನು ಹೋಲ್ಡರ್ ಯಾರಷ್ಟು ಯೂಸ್ ಮಾಡಲ್ಲ. ಇದನ್ನು ತುಂಬ ಜನ ರಿಮೂವ್ ಕೂಡ ಮಾಡ್ಕೋಬೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ. ನಾನು ಇಲ್ಲಿ ನೋಡ್ತಾ ಇದ್ದೀನಲ್ಲ, ಸೊ ಜಸ್ಟ್ ರಿಮೂವ್ ಮಾಡಿ ಇದನ್ನು ನಿಮಗೆ ಬೇಡ ಅಂದರೆ. ಆ್ಯಕ್ಚುಲಿ 90% ಮೆಂಬರ್ಸ್ ಇದನ್ನು ಯೂಸ್ ಮಾಡಲ್ಲ. ಸೊ ಇದರಿಂದ ಇದು ಏನಕ್ಕೆ ಯೂಸಪ್ಪ ಅಂದರೆ, ನೀವೇನಾದ್ರು ಜಾಗಿಂಗ್ ಮಾಡ್ತಾಯಿದ್ದೀರಾ ಅಥವಾ ರನ್ನಿಂಗ್ ಮಾಡ್ತಾಯಿದ್ದೀರಾ ಅಥವಾ ನೀವೇನಾದ್ರು ಜಿಮ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ, ಸೊ ಇದು ನಿಮ್ಮ ಕಿವಿಯಿಂದ ಬಿದ್ದೋಗ್ದಿದ್ದು ಒಂದು ಕಾರಣಕ್ಕೆ. ಸೊ ಇದೊಂಥರ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ನಿಮ್ಮ ಕಿವಿಯಲ್ಲಿ. ಸೊ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಈ ಕಡೆಗೆ ಬಂದರೆ ಇದು ಅಷ್ಟು ಥಿಕ್ನೆಸ್ ಇಲ್ಲ, ಸೊ ಅಷ್ಟು ಕ್ವಾಲಿಟಿಯಾಗಿಲ್ಲ. ಸೊ ಇದೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕಂತ ಬೋಟಿಂದ ನನ್ನ ಕಡೆಯಿಂದ ಒಂದು ಸಣ್ಣ ರಿಕ್ವೆಸ್ಟ್. ಆ್ಯಂಡ್ ಬನ್ನಿ ಬಾಕ್ಸ್ ಒಳಗೆ ಇನ್ನೇನಿದೆ ಅಂತ ನೋಡೋಣ. ಸೊ ಇದು ತೆಗಿತಾ ಇಲ್ಲಿ ನೀವು ನೋಡ್ತಾ ಇರ್ಬೋದು ಚಾರ್ಜಿಂಗ್ ಪೋರ್ಟ್ ಇದೆ. ಸೊ ಇಲ್ಲಿ ಕೂಡ ಬೋಟ್ ನೇಮಿಂಗ್ ಇದೆ. ಆ್ಯಂಡ್ USB ಆ್ಯಂಡ್ USB Type-C ಕೂಡ ಸಿಗ್ತಾ ಇದೆ. ಸೊ ಇದೊಂಥರ ಬೆಸ್ಟ್. ಆ್ಯಂಡ್ ಇದೊಂದು ಸ್ವಲ್ಪ ವೈರಿಂಗ್ ಸ್ವಲ್ಪ ಜಾಸ್ತಿ ಕೊಡಬೇಕಿತ್ತು. ಆ್ಯಂಡ್ ಇದೊಂದು ಸ್ವಲ್ಪ ತುಂಡಾಯಿತು. ಆ್ಯಂಡ್ ಇಲ್ಲಿ ನೋಡೋದಾದರೆ ಇಲ್ಲಿ ಸ್ವಲ್ಪ ಡಾಕ್ಯುಮೆಂಟೇಷನ್, ವಾರಂಟಿ ಕಾರ್ಡ್ ಮತ್ತು
ಇಯರ್ಬಡ್ಸ್ ಕೂಡ ಕೊಟ್ಟಿದ್ದಾರೆ, ಸ್ಪೇರ್ ಇಯರ್ಬಡ್ಸ್ ಒಂದು ಟೂ ಪೇರ್ಸ್ ಇದೆ ಇಲ್ಲಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಡಾಕ್ಯುಮೆಂಟೇಷನ್ಸ್ ಇದೆ, ಮ್ಯಾನ್ಯುವಲ್ ಗೈಡ್. ಆ್ಯಂಡ್ ಇಲ್ಲಿ ಮತ್ತೆ ಅದರ್ ಪ್ರಾಡಕ್ಟ್ಸ್ ಅವ್ರದ್ದು ಅದೇ ಬೂಟ್ ಕಂಪ್ನಿ ಇದೆ, ಅದರ್ ಪ್ರಾಡಕ್ಟ್ಸ್ದು ಇಲ್ಲಿ ಒಂದಷ್ಟು ಲಿಸ್ಟ್ ಕೊಟ್ಟಿದ್ದಾರೆ. ಸೊ ಇದು ಬಿಟ್ಟರೆ ಇಲ್ಲಿ 1 year ವಾರಂಟಿ ಕಾರ್ಡ್ ಇದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ಫ್ರಂಟ್ ಆ್ಯಂಡ್ ಬ್ಯಾಕ್ ಇಷ್ಟೇ. ಆ್ಯಂಡ್ ಇದೇನಿದು, ಇದು ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ ಬೋಟ್ ಹೆಡ್ ಅಂತ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬೋಟ್ ಸ್ಟಿಕ್ಕರ್ ಹೇಗಿದೆ ಅಂತ, ಇನ್ನೊಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ. ಸೊ ಇದನ್ನೆಲ್ಲ ಸೈಡ್ಗೆ ಮಡಗ್ತಾ ನಾವು ಬರೋಣ ನಮ್ಮ ಮೇನ್ ಡಿವೈಸ್ ಸೈಡ್ಗೆ. ಸೊ ಮೇನ್ ಡಿವೈಸ್ನ ನಾವು ಎತ್ಕೋತಾ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬೋಟ್ ನೇಮಿಂಗ್ ಇದೆ. ಸೊ ಇದನ್ನ ಡ್ಯುಯಲ್ ಪೇರಿಂಗ್ ಕನೆಕ್ಟಿವಿಟಿ ಸಿಗ್ತಾ ಇದೆ ನಿಮಗೆ, ಇದೊಂದು ಒಳ್ಳೆ ಆಪ್ಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಡ್ಯುಯಲ್ ಬೋಟಿಂಗ್ ನಿಮಗೆ ಸಿಗೋದು ಈ ಒಂದು ಟೈಮಲ್ಲಿ ಕಷ್ಟ. ಆ್ಯಂಡ್ ಇದರಲ್ಲಿ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಪ್ರೂಫ್ ಇದೆ ಆ್ಯಂಡ್ ಡಿಸೈನ್ ವಿತ್ ಅ ಮೆಡಲ್ ಪ್ರೂಫ್ ಇದೆ. ಸೊ ಇದ್ರದ್ದು ಒಂದು ಬೆಸ್ಟ್ ಸ್ಪೆಷಾಲಿಟಿ ಅಂತ. ಅದು ಬಿಟ್ಟರೆ ಚಾರ್ಜಿಂಗ್ ಒಂದು ತುಂಬ ಅಟ್ರಾಕ್ಟಿವ್ ಆಗಿದೆ. ಸೊ ಇದು ಸೇಲ್ ಆಗೋ ಕಾರಣ ಇದೇನೆ, ಆ್ಯಂಡ್ ಇದು ಟ್ರೆಂಡ್ಗೆ ಬಂದಿರೋ ಕಾರಣನೂ ಇದೇನೆ. 2000 years later. ಸೊ ಇದು ಡ್ಯುಯಲ್ ಡಿವೈಸ್ಗೆ ಕನೆಕ್ಟ್ ಆಗುತ್ತಂತೆ. ಸೊ ಡ್ಯುಯಲ್ ಡಿವೈಸ್ಗೆ ನೀವು ಹೇಗೆ ಕನೆಕ್ಟ್ ಮಾಡ್ಕೋತೀರಾ ಅಂತ ಅದು ಆಬ್ವಿಯಸ್ಲಿ ಎಲ್ಲರೂ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ನಾನು ವಿಡಿಯೋದಲ್ಲಿ ಲಾಸ್ಟಲ್ಲಿ ನೀವು ಕಮೆಂಟ್ ಮಾಡಿ. ಸೊ ನಾನು ಅದಕ್ಕೋಸ್ಕರ ಒಂದು ಸಣ್ಣ ವಿಡಿಯೋ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ಸೊ ಇದನ್ನು ಆನ್ ಮಾಡ್ಕೋತಾ ನಾವು ಒಂದು ಡಿವೈಸ್ಗೆ ಫಸ್ಟ್ ಪೇರ್ ಮಾಡ್ಕೊಳ್ಳೋಣ. ಸೊ ಪೇರ್ ಮಾಡ್ಕೋತಾ ನೀವು ಇಲ್ಲಿ ಕನೆಕ್ಟ್ ಮಾಡಿಕೊಂಡು ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ನೋಡ್ಬೋದು. ಸೊ ನಾನು ಇದನ್ನು ಆನ್ ಮಾಡಿದ್ದೀನಿ ಆ್ಯಂಡ್ ಹೊಸ ಡಿವೈಸಸ್ಗೆ ನಾನು ಇಲ್ಲಿ ರಿಫ್ರೆಶ್ ಕೊಟ್ಟು ಇದನ್ನು ಕನೆಕ್ಟ್ ಮಾಡ್ಕೊತೀನಿ. ಸೊ ಫಸ್ಟ್ ಟೈಮ್ ಪೇರ್ ಮಾಡ್ತಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ್ಯಂಡ್ ಇದನ್ನು ಚಾರ್ಜ್ ಆಗಿ ಬರೋಷ್ಟರಲ್ಲೇ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಬರ್ತೀನಿ ನೆಕ್ಸ್ಟ್ 2 ಸೆಕೆಂಡ್ಸಲ್ಲಿ. A few moments later. ಸೊ ಗೈಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ರಾಕರ್ಸ್ 330 ಅಂತ ಇಲ್ಲಿ ಬಂದಿದೆ. ಸೊ ಇದನ್ನ ನಾನು ಕನೆಕ್ಟ್ ಮಾಡ್ಕೋತೀನಿ. ಸೊ ಕನೆಕ್ಟ್ ಮಾಡ್ತಾ ಪೇರಿಂಗ್ ಆಪ್ಷನ್ಸ್ ಕೇಳುತ್ತೆ. ಸೊ ಪೇರ್ ಮಾಡ್ಕೋತಾ ನೀವು ಇದು ಪೇರ್ ಆಗಿದೆ ಆ್ಯಂಡ್ ಬ್ಲೂಟೂತ್ ಕನೆಕ್ಷನ್ ಆ್ಯಕ್ಟಿವಿಟಿ ಕೊಡಿ. ಸೊ ಇದು ಫುಲ್ ಚಾರ್ಜ್ ಆಗಿದೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನೀವು ಕನೆಕ್ಟಿಂಗ್ ಆ್ಯಂಡ್ ಶೇರಿಂಗ್ ಆ್ಯಂಡ್ ಮೀಡಿಯಾ ಆಡಿಯೋ ಮತ್ತು ಫೋನ್ ಕಾಲ್ಸ್ ಮಾತ್ರ ಎನೇಬಲ್ ಮಾಡಿ, ಮಿಕ್ಕಿದೆಲ್ಲ ಡಿಸೇಬಲಲ್ಲೇ ಇರಲಿ. ಸೊ ಇದರಲ್ಲಿರೋ ಆಟ್ರಿಬ್ಯೂಟ್ಸ್ ನೀವು ಆನಲ್ಲಿ ಇದ್ದರೆ ಆಡಿಯೋ ಎಕ್ಸ್ಪೀರಿಯನ್ಸ್ ಹೈ ಕ್ವಾಲಿಟಿ. ಸೊ ನೀವು ಗೇಮಿಂಗ್ ಪರ್ಪಸ್ಗೆ ಇದನ್ನು ಯೂಸ್ ಮಾಡೋಂಗಿದ್ರೆ ಮಾತ್ರ ಆನ್ ಮಾಡ್ಕೊಳ್ಳಿ. ಇದೆಲ್ಲ ಬೇಸಿಕ್ ಫೀಚರ್ಸ್ ಆಗಿರುತ್ತೆ. ಸೊ ಇದ್ರದ್ದು ಸಾಂಗ್ ಪ್ಲೇ ಮಾಡ್ತೀನಿ ನಾನು, ನಿಮಗೆ ಕೇಳಿಸುತ್ತೆ ಅನ್ಕೋತೀನಿ. ಸೊ ನಿಮಗೆ ಕೇಳಿಸ್ಬೋದು ಈಗ. ಸೊ ಗೈಸ್ ಕೇಳಿಸ್ತು ಅನ್ಕೋತೀನಿ, ಕೇಳಿಸಿಲ್ಲ ಅಂದರೆ ಆ ಸಾಂಗ್ನ ಪ್ಲೇ ಮಾಡೋಕ್ಕಾಗಲ್ಲ. ಸೊ ಕಾಪಿರೈಟ್ ಇಶ್ಯೂಸ್ ಇದೆ. ಆ್ಯಂಡ್ ನೆಕ್ಸ್ಟ್ ಇದು ಬರೋದಾದರೆ ಇಲ್ಲಿ ನನಗೆ ಒಂದು ಥಿಕ್ ಆ್ಯಂಡ್ ಟ್ವಿಸ್ಟೇಬಲ್ ಹೇಗೆ ಬೇಕಾದ್ರೂ ಮಾಡೋ ಅಂತ ಇದೊಂದು ಬೆಸ್ಟ್ ಇಯರ್ ನೆಕ್ ಬ್ಯಾಂಡ್ ಆಗಿದೆ. ಸೊ MI ಅವ್ರದ್ದು ಕೂಡ ಇದೆ. ಸೊ ಪ್ರೈಸ್ ರೇಂಜ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಆಗಿದೆ. ಆ್ಯಂಡ್ ಈ ಪ್ರೈಸ್ ರೇಂಜಲ್ಲಿ ಇದೆ ಒಂದು ಬೆಸ್ಟ್ ಆಪ್ಷನ್ಸ್ ಅಂತ ಹೇಳ್ತೀನಿ. ಸೊ ಇದನ್ನು ನಾನು ವೇರ್ ಮಾಡಿ ತೋರಿಸ್ತೀನಿ. ಸೊ ಹೌ ಇಟ್ ಲುಕ್ಸ್ ಅಂತ ಆ್ಯಂಡ್ ಹೌ ಇಟ್ ಫೀಲ್ಸ್ ಅಂತ ನಾನು ನಿಮಗೆ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬನ್ನಿ ಅದನ್ನು ನೋಡೋಣ. ಸೊ ಗೈಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ವೇರ್ ಮಾಡಿದ್ದೀನಿ. ಸೊ ಔಟ್ಲುಕ್ಸ್ ಕೂಡ ಇದೇ ಥರ ಬರುತ್ತೆ. ಸೊ ಇದೊಂದು ಕ್ಲಾಸಿಕ್ ಆಗಿದೆ. ಸೊ ಇಲ್ಲಿ ಇಯರ್ ಕೂಡ ನಿಮಗೆ ಕ್ಲೀನಾಗಿ ಕವರ್ ಆಗುತ್ತೆ. ಸೊ ಇದೇನಕ್ಕೆ ಯೂಸ್ ಆಗುತ್ತಪ್ಪ ಅಂದರೆ ನೀವೇನಾದ್ರು ಜಿಮ್ ಮಾಡ್ತಿದ್ರಿ ಅಥವಾ ಒಂದು ಜಾಗಿಂಗ್ ಮಾಡ್ತಿದ್ರಿ ಅಥವಾ ಸ್ಪೋರ್ಟ್ಸಿಗೆ ನೀವೇನಾದ್ರು ಇದ್ರಿ ಅಂದರೆ ಇದೊಂದು ಬೋಟ್ ರಾಕರ್ 330 ಒಂದು ಬೆಸ್ಟ್ ಅಂತ ಆಪ್ಷನ್ ಅಂತ ಹೇಳ್ತೀನಿ. ಸೊ ಸಾಂಗ್ ಪ್ಲೇ ಮಾಡಿದ್ದೀನಿ. ಸೊ ಹೌ ಇಟ್ ಫೀಲ್ಸ್ ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ಸಾಂಗ್ಸ್ ನಿಮಗೆ ಕೇಳಿದ್ರೆ ಮಾತ್ರ ಅದನ್ನು ಹೇಳೋಕ್ಕಾಗೋದು. ಸೊ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಸೊ ಹೌ ಇಟ್ ಲುಕ್ಸ್ ಅಂತ. ಸೊ ಇಲ್ಲಿ ಒಂದು ಕ್ಲಾಸಿಕ್ ಲುಕ್ ಆಗಿದೆ ಆ್ಯಂಡ್ ವೈರ್ ಕೂಡ ಸಾಕಾಗಿದೆ ಆ್ಯಂಡ್ ನೀಟಾಗಿ ಕೂತಿದೆ, ಯಾವುದೇ ಥರ ಬೀಳಲ್ಲ. ಸೊ ಇದು ಒಂದು ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತೀನಿ ಇದರಲ್ಲಿ. ಸೊ ಇಲ್ಲಿ ನೋಡಿರ್ಬೋದು ಸೊ ಹೇಗೆ ಕಾಣ್ತಂತ. ಆ್ಯಂಡ್ ಈಗ ಸಾಂಗ್ ಪ್ಲೇ ಮಾಡ್ತಾ ನಿಮಗೆ ಕಾಲ್ ಕನೆಕ್ಟಿವಿಟಿ ನಿಮಗೆ ಕ್ಲೀನಾಗಿ ತೋರಿಸ್ತೀನಿ. ಸೊ ಗೈಸ್ ಈಗ ಇದು ಕಾಲ್ ರೆಕಾರ್ಡಿಂಗ್ ಆನ್ ಆಗಿದೆ. ಸೊ ನಿಮ್ಗೆ ಇದು ಹೇಗೆ ಕೇಳ್ತಿದೆ ಅಂತ ನಿಮ್ಗೆ ಆಡಿಯೋ ಕೇಳಿಸ್ತಾ ಇರ್ಬೋದು. ಸೊ ಇದ್ರದ್ದು ಎಕ್ಸ್ಪೀರಿಯನ್ಸ್ ಹೀಗೆ ಬರುತ್ತೆ ಅಂಡ್ ಸ್ವಲ್ಪ ವಾಯ್ಸ್ ಕ್ಲಿಯರೆನ್ಸ್ ಕೂಡ ಇರುತ್ತೆ ಅಂಡ್ ಅಷ್ಟು ಕ್ಲೀನ್ ಆಗಿ ನಿಮ್ಗೆ ಕೇಳಲ್ಲ. ಸೊ ಇದು ಒಂದು ಮೇಜರ್ ಪ್ರಾಬ್ಲಮ್ ಆಗಿದೆ. ಅಂಡ್ ನಿಮ್ಗೆ ಈ ರೂಮ್ ಅಲ್ಲಿ ಏನಾದ್ರು ಇದ್ದು ಸೊ ಫ್ಯಾನ್ಸ್ ಏನಾದ್ರು ಫುಲ್ ಸ್ಪೀಡ್ ಅಲ್ಲಿ ಇದೆ ಅಂದ್ರೆ ನಾನು ಅದನ್ನು ಕೂಡ ತೋರಿಸ್ತೀನಿ. 1 ನಿಮಿಷ.
ಸೊ ಗೈಸ್ ಈಗ ಇದೆ ಫುಲ್ ಫ್ಯಾನ್ 5 ಸ್ಪೀಡ್ ಅಲ್ಲೇ ಇದೆ. ಸೊ ಇಲ್ಲಿ ನಿಮ್ಗೆ ಕೇಳಿಸ್ತಾ ಇರ್ಬೋದು ವಾಯ್ಸ್ ಸ್ವಲ್ಪ ವೇರಿಯೇಷನ್ ಆಗ್ತಾ ಇರ್ಬೋದು. ಸೊ ಇದನ್ನ ಬ್ಲೂಟೂತ್ ಮುಖಾಂತರ ಕಾಲ್ ಕನೆಕ್ಟ್ ಆಗಿರೋದು. ಸೊ ವಾಯ್ಸ್ ಹೇಗೆ ಕೇಳಿಸ್ತಿದೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇದೀನಿ. ಸೊ ಒಂದಷ್ಟು ನಾಯ್ಸ್ ಡಿಸ್ಟರ್ಬೆನ್ಸ್ ಕೂಡ ಇದೆ ಅಂಡ್ ನನ್ನ ವಾಯ್ಸ್ ಕೂಡ ಎಷ್ಟು ಕ್ಲಿಯರ್ ಆಗಿ ಕೇಳಿಸ್ತಿದೆ ಅಂತ ನೀವು ನನಗೆ ಕಮೆಂಟ್ ಮಾಡಿ. ಅಂಡ್ ಈ ಟೆಸ್ಟ್ ಸಾಕಂತ ಹೇಳ್ತಾ ನಾನು ಮುಂದೆ ವಿಡಿಯೋದನ್ನ ಕಂಟಿನ್ಯೂ ಮಾಡ್ತೀನಿ. ಈಗ ನಾನು ಫುಲ್ ವಾಲ್ಯೂಮ್ ಕೊಟ್ಟಿದ್ದೀನಿ. ಹೆವಿ ಬೇಸ್ ಇದೆ ಗುರು, ಹೆವಿ ಫೈರ್ ಅಲ್ಲಿದೆ ಮಾತ್ರ. ಸೀರಿಯಸ್ಲಿ ನನಗೇನು ಮಾತಾಡ್ತಾ ಇದ್ದೀನಿ ನನಗೆ ಕೇಳ್ತಾ ಇಲ್ಲ. ಸೊ ಇದ್ರದ್ದು ನಾಯ್ಸ್ ಹಾಗೆ ಇದೆ. ಸೊ ಇಲ್ಲಿ ನೋಡಿ ನೀವು ನನ್ನ ಸಾಂಗ್ ಪ್ಲೇ ಮಾಡಿದ್ದೀನಿ. ಸೊ ಪ್ಲೇ ಮಾಡಿರೋ ಸಾಂಗ್ ಈ ರೇಂಜಿಗೆ ಕೇಳಿಸ್ತಿದೆ ಅಂದರೆ ನನ್ನ ವಾಯ್ಸಿಗೆ ಕೇಳಿಸ್ತಿಲ್ಲ. ಸೊ ನಿಮಗೆ ಅರ್ಥ ಆಗುತ್ತೆ ಯಾವ ರೇಂಜ್ಗೆ ಇದು ಬೇಸ್ ಇದೆ ಅಂತ. ಈ ಪ್ರೈಸ್ ರೇಂಜ್ಗೆ ಸೀರಿಯಸ್ಲಿ ನಾನು ಸಾಂಗ್ ಪ್ಲೇ ಮಾಡಿಕೊಂಡೆ ಮಾತಾಡ್ತಾ ಇದ್ದೀನಿ. ಸೊ ಹೌ ಇಟ್ ಫೀಲ್ಸ್ ಅಂತ, ಯಾಕಂದರೆ ರಿವ್ಯೂ ಕೊಡಬೇಕಾದ್ರೆ ಕಂಪ್ಲೀಟಾಗಿ ನಾನು ರಿಸರ್ಚ್ ಮಾಡಲೇಬೇಕು ಆ್ಯಂಡ್ ಸುಮ್ಮನೆ ನಾನು ಎಲ್ಲ ಸಜೆಸ್ಟ್ ಮಾಡೋಕ್ಕಾಗಲ್ಲ. ಸೊ ನಿಮಗೆ ಸೊ ಈಗ ನಾನು ಸಾಂಗ್ ಪ್ಲೇ ಮಾಡಿಕೊಂಡೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಾನು ಏನು ಮಾತಾಡ್ತಾ ಇದ್ದೀನಿ ನನಗೆ ಕೇಳ್ತಾ ಇಲ್ಲ, ಬಟ್ ಆದರೂ ನಿಮ್ಗೆ ಹೇಳ್ತೀನಿ. ಸೊ ಇದಂತೂ ಹೆವಿ ಬೇಸ್ ಇದೆ ಆ್ಯಂಡ್ ನಂದು ಇಯರ್ಪಾಡ್ಸ್ 402 ಇದು ಬೂಟ್ ಅವ್ರದ್ದೇನೆ. ಸೊ 6 months ಆಗಿದೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದ್ರ ನೇಮ್ ಕೂಡ ಅಳಿಸೋಗಿದೆ, ನೀವು ನೋಡ್ಬೋದು. ಸೊ ಇದು ಈಗಲೂ ಕೂಡ ವರ್ಕಿಂಗ್ ಪರ್ಪಸ್ ಎಲ್ಲ ಇದೆ. ಸೊ ಇದು ನನಗೆ ಒಂದಷ್ಟು ಪ್ರಾಬ್ಲಮ್ ಆಗಿದ್ದೀನಿ, ಅದ್ರ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಸೊ ಇದು ಇದಕ್ಕಿಂತಲೂ ಹೆವಿ ಬೇಸ್ ಇದೆ ಆ್ಯಂಡ್ ಇದಕ್ಕೆ ಸ್ವಲ್ಪ 1999 ಆಗುತ್ತೆ, ಅರೌಂಡ್ 2000 rupees. ಇದು 1100 rupees ಆಗುತ್ತೆ ಅಷ್ಟೇ. ಇದೇ ಹೆವಿ ಬೇಸ್ ಇದೆ. ಇದು ವೈರ್ಡ್ ಆ್ಯಂಡ್ ಬ್ಲೂಟೂತಲ್ಲಿ. ಸೊ ಇದು ನನಗೆ ಅಷ್ಟು ಬೇಸ್ ಕೊಡಲ್ಲ. ಸೊ ಇದು ಪ್ರೈಸ್ ರೇಂಜ್ ಜಾಸ್ತಿ ಆಗಿದ್ರು ಅಷ್ಟೇ ಆಗಲ್ಲ ಗುರು, ಸೀರಿಯಸ್ಲಿ. ಸ್ಟಾಪ್ ಮಾಡಿದೆ, ವಿಡಿಯೋ ಮಾಡ್ತೀನಿ. ಹೆವಿ ಇತ್ತು ಗುರು. ಸೊ ಫ್ಯಾನ್ ಕೂಡ ಆಫ್ ಮಾಡ್ತೀನಿ, ಸೊ ವಾಯ್ಸ್ ಇನ್ನೂ ಕ್ಲೀನಾಗಿ ಬರುತ್ತೆ. ಸೊ ಗೈಸ್ ಬ್ಯಾಕ್ ಟು ಮೈ ಪೊಸಿಷನ್. ಒಂದೆರಡು ನಿಮಿಷ ಒಂಥರ ಆಗ್ಬಿಟ್ಟಿತ್ತು ನನಗೆ. ಹೆವಿ ಬೇಸ್ ಇದೆ, 100 ವಾಲ್ಯೂಮಲ್ಲಿ ಏನಾದ್ರು ಕೇಳಂಗಿದ್ರೆ ಮಾತ್ರ ಒಂಥರ ನೆಕ್ಸ್ಟ್ ಲೆವೆಲ್ ಆಡಿಯೋ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಆ್ಯಂಡ್ ಸಖತ್ ಇಂಪ್ರೆಸ್ ಮಾಡ್ತು ನನ್ನ. ಸೊ ಇದು ಡುವೆಲ್ ಕನೆಕ್ಟಿವಿಟಿನೂ ಇದೆ. ಸೊ ಡುವೆಲ್ ಡಿವೈಸ್ಗೆ ಕನೆಕ್ಟ್ ಕೂಡ ಆಗುತ್ತೆ. ಸೊ ಹೇಗಪ್ಪ ಅಂದರೆ ಒಂದು ಡಿವೈಸ್ ನೀವು ಎರಡೂ ಪೇರ್ ಮಾಡ್ಕೊಳ್ಳಿ. ಪೇರ್ ಮಾಡ್ಕೊಂಡ್ಮೇಲೆ ಸೊ ಒಂದು ಡಿವೈಸಲ್ಲಿ ನೀವು ಸಾಂಗ್ ಪ್ಲೇ ಮಾಡ್ತಿರ್ತೀರ ಮತ್ತು ಇನ್ನೊಂದು ಡಿವೈಸಲ್ಲಿ ನೀವು ಸಾಂಗ್ ಪ್ಲೇ ಮಾಡಬೇಕಂದ್ರೆ ಸೊ 10 seconds ಆರು ಅಟ್ಲೀಸ್ಟ್ ಟೈಮ್ ತೊಗೊಳುತ್ತೆ. ನಾನು ವೀಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ಏನಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ ಸೊ ಇಲ್ಲಿ ಅಂದರೆ ಅದು ಒಂದು ಡಿವೈಸು, ನಾನು ಎರಡೂ ಕೂಡ ತೋರ್ಸೋಕ್ಕಾಗಲ್ಲ. ಸೊ ಅದು ಮಿನಿಮಮ್ 10 seconds ತೊಗೊಳುತ್ತೆ. ನಾನು ಟ್ರೈ ಮಾಡಿ ನಾನು ರಿವ್ಯೂ ಕೊಡ್ತಾ ಇರೋದು. ಸೊ ನಾನು ಕಂಪ್ಲೀಟ್ ಕರೆಕ್ಟಾಗಿ ಡೀಟೇಲ್ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಕೂಡ ಲೆಂತಿ ಆದರೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಸೊ ಇದು ಸಖತ್ತು ಬೆಸ್ಟ್ ಆಗಿದೆ. ಇಯರ್ಫೋನ್ ಮಾತ್ರ ಡ್ಯುಯಲ್ ಹೆಡ್ಸೆಟ್ ಆಗಿದೆ ಆ್ಯಂಡ್ ಬೇಸ್ ಮಾತ್ರ ಚಿಂದಿಯಾಗಿದೆ. ಆ್ಯಂಡ್ ಕಂಪೇರ್ ಟು 402 ಇದು ಇಯರ್ಪಾಡ್ಸ್ ಸ್ವಲ್ಪ ಬೇಸ್ ಕಡಿಮೆ ಇದೆ ಇದಕ್ಕೆ ಹೋಲಿಸ್ಕೊಂಡ್ರೆ, ಬಟ್ ಪ್ರೈಸ್ ಇದು ಸ್ವಲ್ಪ ಜಾಸ್ತಿ ಇದೆ, ಇದು ಕಡಿಮೆ ಇದೆ. ಸೊ ನನ್ನ ಸಜೆಷನ್ ಇದನ್ನೇ ತೊಗೊಳ್ಳಿ. ಸೊ ಬೂಟ್ ನಿಮ್ಗೆ ಏನಾದ್ರು ಇಷ್ಟ ಇಲ್ಲ ಅಂದರೆ ನೀವು ರೆಡ್ಮಿ ಕೂಡ ಹೋಗ್ಬೋದು. MI ಕೂಡ ನೆಕ್ ಬ್ಯಾಂಡ್ ಸಖತ್ ಫೇಮಸ್ ಆಗಿದೆ ಆ್ಯಂಡ್ ಅಷ್ಟೇ ಕೂಡ ಸ್ಪೆಸಿಫಿಕೇಶನ್ಸ್ ಕೂಡ ನಿಮ್ಗೆ ಅಷ್ಟೇ ಚೆನ್ನಾಗಿದೆ. ಸೊ ಈ ವಿಡಿಯೋದಲ್ಲಿ ಅಷ್ಟು ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ಟ್ರ್ಯಾಕಿಂಗ್.